ಆಗೆಲ್ಲ ನೆರೆಹೊರೆಯವರು ಎಲ್ಲರ ಜೊತೆ ಒಡನಾಟ ಇತ್ತು ಸರ್. ಅದೊಂದು ಗೋಲ್ಡನ್ ಪೀರಿಯಡ್ಡು. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಆಗೆಲ್ಲ ಎಂಟರ್ಟೈನ್ಮೆಂಟ್ ಅಂದ್ರೇ ಜ್ಞಾನಾರ್ಜನೆ. ಹಾಗೆಲ್ಲ ಎಂಟರ್ಟೈನ್ಮೆಂಟ್ ರೂಪದಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ವು. ಅದೊಂದು ಅಳಿಗುಳಿ ಮನೆ ಆಟ ಇರ್ಬೋದು, ಚೌಕಾಬಾರ ಇರ್ಬೋದು, ಮತ್ತೊಂದು ಐಸ್ ಪೈಸ್ ಇರ್ಬೋದು, ಕುಂಟ, ಪ್ರತಿಯೊಂದರಲ್ಲೂ ನಾವೇನೋ ಒಂದು ಕಲಿತಾ ಇರ್ತಾ ಇದ್ವಿ. ಹಾಗಾಗಿ ಎಂಟರ್ಟೈನ್ಮೆಂಟ್ ಈಸ್ ಇನ್ಫೋಟೈನ್ಮೆಂಟ್. ನಮಗೆ ಪ್ರತಿಯೊಬ್ಬರು ದೊಡ್ಡರವ್ರ ಹತ್ರ ಕೂತ್ಕೊಂಡು ಹರಟೆ ಹೊಡಿಯೋವಾಗ ನಾವು ಕೂತ್ಕೊಂಡು ಕೇಳೋದು ಒಂದು ಎಂಟರ್ಟೈನ್ಮೆಂಟ್ ಕಮ್ ಜ್ಞಾನಾರ್ಜನೆ. ಅವ್ರು ಮಾತಾಡೋದೆಲ್ಲ ನಮ್ಮ ತಲೆ ಒಳಗೆ ಹಾಗೆ ರಿಜಿಸ್ಟರ್ ಆಗ್ಬಿಡೋರು. ನಮ್ಮ ರಾಮಾನುಜ ರಸ್ತೆಯ ಪ್ರತಿ ಬೀದಿಯಲ್ಲಿ ಒಬ್ಬರು ಅರಮನೆ ಕೆಲಸಕ್ಕೆ ಹೋಗೋರು ಇದ್ರು. ಬಕ್ಷಿಗಳು, ಸೆಕ್ರೆಟ್ರಿಗಳು, ಸಿಂಹಾಸನ ಜೋಡಿಸೋರು, ಅಡುಗೆ ಕೆಲಸ ಮಾಡೋರು, ಏನು ದೇವ್ರ ಪೂಜೆಗೆ ಕೆಲಸ ಮಾಡಿಕೊಡೋರು, ಹೀಗೆ ನಾನಾ ರೀತಿಯ ಜನ, ಪಟ್ಟದಾನೆಯನ್ನು ನೋಡ್ಕೊಳ್ಳೋರು ಎಲ್ಲ ಅಲ್ಲೇ ಇದ್ದರು. ಇವರೆಲ್ಲ ದಿನ ಬೆಳಗ್ಗೆ ಅರಮನೆ ಕೆಲಸಕ್ಕೆ ಹೋಗೋರು. ಸಾಯಂಕಾಲ ಬರುವಾಗ ಅವ್ರ ಹತ್ರ ಒಂದೊಂದು ಕಥೆ ಇರೋದು. ಅವರೆಲ್ಲ ಈ ದೊಡ್ಡವ್ರು ಮಾತಾಡುವಾಗ ನಾವು ಕೇಳಿಸ್ಕೊಳ್ಳೋದು, ಅಕ್ಕಪಕ್ಕದಲ್ಲಿ ಕೇಳಿಸ್ಕೊಳ್ಳೋದು, ಹಂಗಂತೆ ಹಿಂಗಂತೆ, ಹೆಂಗಾಯ್ತಂತ ಹಿಂಗಾಯ್ತು, ಇವತ್ತು ಅರಮನೆಯಲ್ಲಿ ಹೀಗಾಯ್ತಂತೆ, ಎಲ್ಲ ಕೇಳ್ಬಿಟ್ಟು ಇದೆಲ್ಲ ಕೇಳಿ ನಾನು ಯಾವಾಗಲೂ ಹೇಳ್ತೀನಿ, ಮೈಸೂರಿನ ಬಗ್ಗೆ, ಮಹಾರಾಜರ ಬಗ್ಗೆ ಅಥವಾ ಮೈಸೂರಿನ ನಗರದ ಬಗ್ಗೆ ಯಾರೇ ಬರೀಲಿ, ಮೈಸೂರಿನ ಹೊರಗಿನವ್ರು ಯಾರೇ ಬರೆದ್ರು ಅವ್ರಿಗಿಂತ ನಮಗೊಂದು ಗುಲ್ಗಂಚಿ ತೂಕ ಜಾಸ್ತಿ ಗೊತ್ತು ಅಂತ. ಯಾಕೆಂದರೆ ಇದು ನಮ್ಮ ಮನೆ ಕಥೆ, ಇದು ನಮ್ಮ ಮನೆ. ಮೈಸೂರು ಅನ್ನೋದು ನಮ್ಮ ಮನೆ, ಅರಮನೆ ಅನ್ನೋದು ನಮ್ಮ ಮನೆ. ಹಾಗಾಗಿ ನಮ್ಮ ಮನೆ ಕಥೆ ನಮಗಿಂತ ಜಾಸ್ತಿ ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ ಅನ್ನೋ ಒಂದು ಜಂಬ ನನ್ನೊಳಗಿದೆ. ಎಲ್ಲ ಮೈಸೂರಿಗರಲ್ಲೂ ಈ ಜಂಬ ಇರಬೇಕು, ಆ ಗರ್ವ ನಮ್ಮೊಳಗೆ ಇರಬೇಕು, ಇದು ನಮ್ಮದು ಅನ್ನೋವಂಥದ್ದು ಅದಿರಬೇಕು, ಭಾಳ ಮುಖ್ಯ ಅದು.